ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ. ಏನೇನು ಮಾಡ್ತಾ ಇದ್ದೀನಿ ಅಂತಲೂ ಗೊತ್ತಾಗುತ್ತೆ. ಏನು ಹೊಸತ್ತೇನಲ್ಲ, ಬಟ್ ನಮಗೆ ನ್ಯೂ ಯೂಟ್ಯೂಬರ್ಸರಿಗೆ ಹೊಸತ್ತೆ ಆ್ಯಕ್ಚುಲಿ ಇದು. ಆದಷ್ಟು ಸ್ಮಾಲ್ ಯೂಟ್ಯೂಬರ್ಸ್ಗಳಿಗೂ ಸಪೋರ್ಟ್ ಮಾಡಿ. ಜೀರಿಗೆ ಹಾಕ್ಕೋತಾ ಇದ್ದೀನಿ, ಕಾದಿದ ಎಣ್ಣೆ. ಇದಕ್ಕೆ ಹಾಲು, ಬೆಣ್ಣೆ, ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಪಾಕ ಮಾಡ್ಕೊಂಡಿದ್ದೀನಿ. ಇದು ಸಕ್ಕರೆ ನೋಡ್ಬೋದು. ಇದಕ್ಕೆ ಏಲಕ್ಕಿ, ಸೋಂಪು, ಜಾಜಿಕಾಯಿ ಮಿಕ್ಸ್ ಮಾಡಿದ್ದೀನಿ. ಅಂದರೆ ಗಮ್ ಅಂತ ಅನ್ಬೇಕಲ್ವಾ ಫ್ಲೇವರಿಗೆ. ಮೈದಾ ಹಿಟ್ಟಿನ ಬೇಡ ಅಂತ ಹೇಳ್ಬಿಟ್ಟು ಗೋಧಿ ಹಿಟ್ಟಿನ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ರೆಡಿ ಆಗಿದೆ. ಸ್ವಲ್ಪ ಹಿಟ್ಟೆಲ್ಲ ಸೋಸ್ಕೋತೀನಿ. ಚಕ್ಲಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಎಣ್ಣೆ, ಬೆಣ್ಣೆ ಎರಡೂ ಹಾಕಿದರೆ ಕುರುಮ್ ಅನ್ನತ್ತೆ. ಅದಕ್ಕೆ ಆಲ್ರೆಡಿ ಬೆಣ್ಣೆ ಕರ್ಗೋ, ಸ್ವಲ್ಪ ಸಾಲ್ಟು ಅದಕ್ಕೆ ಹಾಕಿದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕೋತೀನಿ. ಎಳ್ಳು, ಹಸಿ ಎಳ್ಳೆ ಹಾಕ್ಕೊಳ್ಳಿ. ಇದು ಎಷ್ಟು ಬೇಕೋ ಹಾಕ್ಕೋಬೋದು. ಇದರಲ್ಲಿ ಜೀರಿಗೆ, ಕೊತ್ತಂಬರಿ, ಕರಿಬೇವು, ಮೆಣಸು 4 ಕುಟ್ಕೊಂಡಿದ್ದೀನಿ ನುಣ್ಣಗೆ. ಇದ್ರ ಮೇಲೆ ಎಣ್ಣೆ ಹಾಕಿಬಿಟ್ರೆ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ. ಖಾರ ಬೇಕಿದ್ರೆ ನೋಡಿ ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ನಾನು ಇಷ್ಟು ಹಾಕೋತಾ ಇದ್ದೀನಿ ಸಾಕು, ಯಾಕೆಂದರೆ ಸ್ವಲ್ಪ ಇದ್ದಾವೆ, ಅಷ್ಟೊಂದೇನಿಲ್ಲ. ಇದು ಎಲ್ಲ ಆಗಿದೆ. ಈಗ ಬೆಣ್ಣೆದ್ದು ಕರಗಿಸೋಕಿಟ್ಟಿದ್ನಲ್ವ, ಇದನ್ನ ಹಾಕೋತಿದ್ದೀನಿ. ಸೊ ಬಿಸಿ ಇದೆ ತುಂಬ. ಇದರಲ್ಲೇ ಮಿಕ್ಸಿ ಮಾಡ್ಬೇಕಾದ್ರೆ ಅರಿಶಿಣ ಎಲ್ಲ ಹಾಕಿಟ್ಟಿದ್ದೀನಿ. ಇದನ್ನೆಲ್ಲ ಸರಿ ಮಿಕ್ಸ್ ಮಾಡ್ಕೊಳ್ಳಿ, ಎಲ್ಲ ಅಂಟ್ಕೋಬೇಕು ಚೆನ್ನಾಗಿ. ಆಮೇಲೆ ನೀರು ಹಾಕ್ಕೊಂಡ್ಬಿಟ್ಟು ಕಲಸಿ 1-2 ಅವರ್ ಇಟ್ಟರೆ ಥರ ಸಾಫ್ಟ್ ಆಗುತ್ತೆ ಮಾಡೋಕ್ಕೆ. ಇದಾಗಿದೆ. 1-2 ಅವರು ಫ್ರಿಜ್ಜಲ್ಲಿ ಇಟ್ಕೊಳ್ಳೋಣ. ಚಕ್ಲಿ ಪ್ರಿಪ್ರೇಷನು ಅಜ್ವಾನ ಹಾಕ್ತಾಯಿದ್ದೀನಿ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಸಾಲ್ಟು, ಸ್ವಲ್ಪ ಸೋಡಾ ಹಾಕ್ತೀನಿ. ಸ್ವಲ್ಪ ಇಟ್ಟಿದ್ದೀನಿ. ಅಚ್ಕಾರದ ಪುಡಿ, ಸ್ವಲ್ಪ ಹಳದಿ ಹಾಕೋತೀನಿ. ಇಷ್ಟಾಗಿದೆ ಅಲ್ವಾ. ಇದೆಲ್ಲ ಮಾಡ್ಕೋಬೇಕಾದ್ರೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಮಿದ್ಕೋತೀನಿ, ಇನ್ನೂ ಚೆನ್ನಾಗಿ ಬರುತ್ತೆ. ಇವಾಗ ಶೇಂಗಾ ಎಲ್ಲ ಹುರ್ಕೋತಾ ಇದ್ದೀನಿ. ಬೇಗ ಆಗುತ್ತೆ. ಸಾಫ್ಟಾಗಿ ಬಂದು ನೋಡಿ. ಎಲ್ಲ ಹಾಕೋತಾ ಇದ್ದೀನಿ. ಇಷ್ಟು ಹಾಕ್ತಾ ಇದ್ದೀನಿ ನೋಡ್ಬೋದು. ಏಲಕ್ಕಿ, ಸೋಂಪು ಮತ್ತು ಇದು ಜಾಜಿಕಾಯಿ ಹಾಕಿದ್ದೀನಿ. ಸ್ವಲ್ಪ ಜಾಸ್ತಿ ಹಾಕೋತಿದ್ವಲ್ಲ ಅದನ್ನ ಹಾಕೋತಾ ಇದ್ದೀನಿ. ಫುಲ್ ಎಣ್ಣೆ ಬಿಡ್ತಾ ಇದೆ. ಎಲ್ಲ ಪ್ರಿಪೇರ್ ಆಗ್ತಾ ಇದೆ. ಇದು ಉಂಡೆ ಕಟ್ಟೋಕ್ಕೆ, ಚಕ್ಲಿ ಮಾಡೋಕ್ಕೆ ಮತ್ತು ಶಂಕರಪಳ್ಳೆ ಮಾಡೋಕ್ಕೆ ರೆಡಿ ಮಾಡಿದ್ದೀನಿ. ನೋಡಿ ಯಾವಾಗ ಎಷ್ಟು ಸೇವಾ ಮಾಡೋಕ್ಕೆ ಸಾಕು. ಇಷ್ಟು ಇದೆ, ಜಾಸ್ತಿ ಆಗುತ್ತೆ ಇನ್ನು. ಕರ್ಚಿಕಾಯಿ ಜಾಸ್ತಿ ಮಾಡೋದು ನಾವು. ಕರ್ಚಿಕಾಯಿಗೆ ಎಲ್ಲ ತೊಗೊಂಡಿದ್ದೀನಿ. ಪುಟಾಣಿ ಹಿಟ್ಟು, ಸಕ್ಕರೆ ಪೌಡ್ರು, ಏಲಕ್ಕಿ, ಸೋಂಪು ಮತ್ತು ಜಾಜಿಕಾಯಿದು ಸ್ವಲ್ಪ ಎಳ್ಳು ಹುರಿದು ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ತುರಿ ತೊಗೊಂಡಿದ್ದೀನಿ. ಇದಕ್ಕೆಲ್ಲ ಆಗಿದೆ. ನೆಕ್ಸ್ಟ್ ಮಂಡಕ್ಕಿ ಒಗ್ಗರಣೆ ಹೊಡೆಯೋಕ್ಕೆ ಎಲ್ಲ ರೆಡಿಯಾಗಿದೆ. ಪ್ರಿಪ್ರೇಷನ್ ಬೀಜ ಹಾಕ್ಕೋತಾ ಇದ್ದೀನಿ. ಕೊಬ್ಬರಿ ಆಲ್ರೆಡಿ ಒಣಗಿದೆ, ಹಂಗಾಗಿ ಸ್ವಲ್ಪ ಬಿಸಿ ಆದರೆ ಸಾಕು. ಪುಟಾಣಿ ಹಾಕ್ಕೋತೀನಿ. ಇನ್ನು ಒಂಥರ ಕ್ರಿಸ್ಪಿ ಅನಿಸುತ್ತೆ. ಸ್ವಲ್ಪ ಬೆಳ್ಳುಳ್ಳಿ ಫ್ರೈ ಆಗಲಿ, ಸ್ವಲ್ಪ ಗರಂ ಮಸಾಲ, ನೋಡ್ಬೋದು ಎಣ್ಣೆ ಉಂಟ್ಕೊಂಡಿದ್ದಾವೆ. ಸೊ ಇನ್ನು ಚಕ್ಲಿ ಎಲ್ಲ ಮಾಡಲಿಕ್ಕಿದೆ. ಸೇವಾ ಮಾಡಬೇಕು, ಕರ್ಚಿಕೆ ಮಾಡಬೇಕು. ನಾನು ನಿಮಗೆ ಫೈನಲ್ಲು ಎಲ್ಲ ಪ್ರಿಪೇರ್ ಆದಮೇಲೆ ತೋರಿಸ್ತೀನಿ.